ಈ ನನ್ನ ಮಕ್ಕಳು ಒಂದೊಂದಲ್ಲ ಜನ್ಮಕ್ ನನ್ ಕಷ್ಟ ಆಗ್ಬಿಟ್ಟಿದ್ದೀನಿ ಅಂತ ನಮಗೆ ಅಕ್ಕಕ್ಕೆ ಸ್ನಾನ ಮಾಡ್ಕೊಂಬಂದ್ರೆ ರೋಗ ಚಳಿ ರೋಗ ಅಲ್ಲೋಣಮ್ಮ ಅಲ್ಲ. ಸರ್ವರಿಗೂ ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನೆನ್ನೆ ನಮ್ಮ ಅಕ್ಕ ಬಂದ್ಲು, ನಾನು ನಮ್ಮ ಅಕ್ಕ ಇವತ್ತು ಆಚೆ ಹೋಗ್ತಿದ್ದೀವಿ. ನಮ್ಮ ಅಕ್ಕ ಸ್ನಾನ ಮಾಡ್ಕೊಂಡು ರೆಡಿ, ನಾನು ಸ್ನಾನ ಮಾಡಬೇಕು. ಸಿರಿಗೆ ಸ್ನಾನ ಮಾಡಿಸ್ದೆ ಇವಾಗ ಜಸ್ಟ್ ನೋಡಿ. ಸಿರಿ ಇವಾಗ ನಾನು ಸ್ನಾನ ಮಾಡಬೇಕು, ನಾನು ಸ್ನಾನ ಮಾಡಿ ರೆಡಿ ಆಗಬೇಕು. ಅವನೊಂಥರ ಫ್ಯಾಮಿಲಿ ಥರ. ಅಕ್ಕ ನನ್ನ ಬ್ಲಾಗಿಗೆ ಹಾಯ್ ಹೇಳು. ನಮ್ಮ ಅಕ್ಕಗೆ ಸ್ನಾನ ಮಾಡ್ಕೊಂಬಂದ್ರೆ ರೋಗ ಚಳಿ ರೋಗ. ನಮ್ಮ ಅಕ್ಕಗೊಂಥರ ಸ್ನಾನ ಮಾಡ್ಕೊಂಡ್ಬಂದ್ರೆ ಜಾಸ್ತಿ ಚಳಿ ಅಪ್ಪ ಅಂಕಲ್, ಜ್ವರ ಫ್ರೀಸ್ ಆಗ್ತಾ ಇದೆ. ಏನಕ್ಕೆ ಕ್ಲೋಸ್ ಅಪ್. ಸರಿ ಗೈಸ್, ಇವಾಗ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡೋಣ. ಸ್ನಾನ ಮಾಡ್ಕೊಂಬರೋ ಟ್ರಾನ್ಸ್ಫಾರ್ಮೇಷನ್ ಗೈಸ್. ಚೆನ್ನಾಗಿ ಕಾಣಿಸಿದೆಯಾ? ಕಮೆಂಟ್ ಮಾಡಿ ಹೆಂಗಿದ್ದೀನಿ ಅಂತ. ಅಕ್ಕ ಇದು ಪ್ರಾಬ್ಲಮ್ ಬೋಲೋ. ಸ್ನಾನ ಮಾಡಿದೆ ತಾನೆ, ಸುಮ್ಮನೆ ಮಲ್ಕೋ. ಅದು ಬಿಟ್ಟು ಕೊಯ್ 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 ಅಂದ್ಕೊಂಡು ಎದಳಕ್ಕ. ಸಿರಿ ಸೇ ವಾಟ್ ಈಸ್ ಯರ್ ಪ್ರಾಬ್ಲಮ್ ಬೋಲೋ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಸ್ನಾನ ಮಾಡ್ಕೊಂಡ್ರೆ ಮಾತ್ರ ಫ್ರೆಶ್ ಆಗಿರ್ತಾಳೆ, ಇಲ್ಲಾಂದ್ರೆ ಗಪ್ ಮುಂಡೆ. ಏನು ಅಂದ್ರೂ ಇಲ್ಲ, ಹೋಗು. ಓಯ್ ಎತ್ಬೇಡ್ವೇ, ಇದೆ ಅಲ್ಲೇ ಮಲ್ಕೊಳ್ಳೆ ಸುಮ್ಮನೆ. ಅದ್ಬಿಟ್ಟು ಎತ್ಬಿಟ್ಟು ಬರ್ತಿರೋದು ನೋಡು. ಅಲ್ಲೋಣಮ್ಮ ಅಲ್ಲ, ಬಂದೇ ಬಿಟ್ಲು ಕಿಲ್ಲಾಡಿ. ಇವಾಗ ಕೋರ್ಮಂಗ್ಲಾಗ ಹೋಗ್ತಿದ್ದೀವಿ. ಏನು ಗೊತ್ತಾ, ನಾನೆಲ್ಲೇ ಹೋಗಿದ್ದು ಕೋರ್ಮಂಗ್ಲಕ್ಕೆ. ಅಲ್ಲಿ ಬಟ್ಟೆ ತೊಗೊಂಡು ಒಂದು ಡ್ಯಾಮೇಜ್ ಆಗಿದೆ, ಇನ್ನೊಂದು ನಾನು ನಮ್ಮ ಅಕ್ಕ ಇನ್ನು ನಮ್ಮ ಅಕ್ಕನಂತವ್ರು 2-3 ಜನ ತಿರ್ಬೋದು. ಅಷ್ಟು ಅಗಲ ಇದೆ, ಅದಕ್ಕೆ ಅದನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ. ಸೊ ಅಲ್ಲಿ ಹೋಗ್ಬೋದು, ಬೇರೆಯವ್ರು ಹೋಗ್ಬೋದು. ತುಂಬ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ ಡ್ರೆಸ್ಸಸ್ ಸಿಗುತ್ತೆ. ಅಲ್ಲೆಲ್ಲ ಕ್ವಾಲಿಟಿನೂ ಚೆನ್ನಾಗಿದೆ ತುಂಬ. ಅದೇ ಪ್ಲೇಸು. ಅಲ್ಲಿ ಅಂದರೆ ಫುಲ್ಲು ಆಫರ್ ಯಾವಾಗಲೂ ಇರ್ತವೆ, ಯಾವಾಗ ಬೇಕಾದ್ರೂ. ಎಲ್ಲಿರೋದಂದರೆ ಕೋರ್ಮಂಗ್ಲಾದಲ್ಲಿ ರಹೇಜ ಆರ್ಕೇಡ್ ಅಂತ ಹಾಕಿ ಸಿಗುತ್ತೆ ನಿಮಗೆ. ಕರೆಕ್ಟ್ ಲೊಕೇಶನ್ ಸಿಗುತ್ತೆ. ಬೇಕಂದರೆ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಮ್ಮ ಅಕ್ಕ ಯಾವಾಗಲೂ ಮೊಬೈಲ್ ಮರಿತಲ್ಫು, ಅದು ಐಫೋನ್ ಇಟ್ಕೊಂಡವಳೆ. ನೀವೇನ್ ಬಿಡ್ರಿ ಸೌಕಾರ ಮುಂದೆ ಜ್ಞಾನನೇ ಇರಲ್ಲ ಐಫೋನ್ ಮೇಲೆ. ಇದು ಎಷ್ಟೊಂದು ಸಲ ಮೊಬೈಲ್ ಕಳ್ಕೊಂಬಿಟ್ಟಿದ್ದಾಳೆ ಗೈಸ್. ಇಷ್ಟೊಂದು ಸಲ ಹಿಂಗೆ ಮಾಡೋದು ನಮ್ಮ ಅಕ್ಕ. ಫೋನ್ ಕಳ್ದೋಗೋದಕ್ಕೆ ಕಾರಣ ನಮ್ಮ ಅಕ್ಕ. ಹಿಂಗೆ ಗಾಡೀಲಿ ಇಕ್ಬಿಡ್ತಾಳೆ, ಆಮೇಲೆ ಮರ್ತೋಗುತ್ತಾ ಯಾರನ್ನ ತೆಕ್ಕೊಂಡು ಹೋಗ್ತಾರೆ. ಸಿಕ್ಕಿರೋದು ಐಫೋನ್ ಅಲ್ವಾ, ಯಾರು ಬಿಡ್ತಾರೆ? ಅಕ್ಕ ನಿಂಗೊಂದು ಕ್ವಶನ್. ನಾನು 7 ಜನ್ಮಕ್ಕೂ ನಿನ್ನ ತಂಗಿ ಆಗಿ ಹುಟ್ಟಿದ್ರೆ ಏನು ಮಾಡ್ತೀನಿ? ಖುಷಿ ಪಡ್ತೀನಿ. ಏನು ಮಾಡಲಿ?
ಮಕ್ಕಳು ನಿನ್ನ ಮಗಳಾಗೆ ಹುಟ್ಟಿದ್ರೆ ಏನು ಮಾಡ್ತೀಯ? ನಾನು ಹುಟ್ಲೇಬಾರ್ದಾ? ನೀನಲ್ಲ, ನಾನು ಬರೋದೇ ಬೇಡ. ಯಾಕಮ್ಮ? ನೋಡಿ ಗೈಸ್ ಹೆಂಗನ್ಬಿಟ್ರು ನಮ್ಮಮ್ಮ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನಾನು ಹುಟ್ಟಾಗಿಂದ ಕಷ್ಟ ಅನುಭವಿಸ್ತಾನೆ ಇದ್ದೀನಿ. ನೀನು ತಿರ್ಗಾ ಭೂಮಿ ಮೇಲೆ ಬಂದು ನಿನ್ನ ಎತ್ತಿ ತಿರ್ಗಾ ಕಷ್ಟಪಟ್ಟ. ಎಮೋಷನಲ್ ಡ್ಯಾಮೇಜ್. ಯಾರು ಹೊತ್ತು ಮುಂದಿನ ಜನ್ಮದಲ್ಲಿ ಸಕ್ಕರ್ ಮಂದಿಯಾಗಿ ಹುಟ್ಟಿದ್ರೆ ಅವಾಗೂ ನಾನು ಹುಟ್ಟಬಾರ್ದಾ? ಊಟ ಹಾಕ್ಪ ಎದ್ದು. ಈ ಜನಕ್ಕೆ ಸಾಕಾಗೈತಿ ಮುಂದಿನ ಹಿಂಗೆ ಅಜೀಬ್ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ ನಮ್ಮಮ್ಮ. ಓ ಮೈ ಗಾಡ್, ಏನಕ್ಕ ಮಾಡ್ತಿದ್ಯಾ? ನಾನು ವ್ಲಾಗ್ ಮಾಡ್ತಿದ್ದೀನಮ್ಮ, ವ್ಲಾಗಾದ್ರೂ ಹೇಳಮ್ಮ ಈ ನನ್ನ ಮಗಳಾಗೆ ಹುಟ್ಟು ಅಂತ ಹೇಳಮ್ಮ. ಬೇಡಂತೆ ಗೈಸ್, ಇದೇ ಜನ್ಮಕ್ಕೆ ನಾನು ಕಷ್ಟ ಆಗ್ಬಿಟ್ಟಿದ್ದೀನಂತೆ ನಮಗೆ. ಯಮ್ಮ 7 ಜನ್ಮಕ್ಕೂ ಸಿರಿನ ನಿನ್ ಜೊತೆ ಇದ್ರೆ ಮಾಮ ಇಂಡಿಪೆಂಡೆಂಟ್ ವುಮೆನ್ ಥರ ಫ್ರೀ ಆಗಿರ್ತಾರ ಅವ್ರಪ್ಪ. ನಾನೇ ಪ್ರಾಣಿ ಆಗ್ಬಿಡ್ತೀನಿ. ಕೇಳ್ಕೊಂಡ ಅಕ್ಕ, ಏನು ಅಮ್ಮನೇ ಪ್ರಾಣಿಯಾಗಿ ಉಟ್ಬಿಡುತ್ತಂತೆ. ಬಿಗ್ ಬಾಸ್ ಗೈಸ್, ನಮ್ಮ ಅಕ್ಕ 6 ಗಂಟೆಗೆ ಮಲಗಿತ್ತು, ನಾನು 6:15 ಮಲಗಿದ್ದಕ್ಕೆ ಇಬ್ಬರು 9 ಗಂಟೆಗೆ ಎದ್ದಿದ್ದೀವಿ. ನಮ್ಮ ಅದಕ್ಕೆ ಬೆಳಗ್ಗೆ 9 ಗಂಟೆಗೆ ಎದ್ದಿದ್ಲು, ನಾನು ಬೆಳಗ್ಗೆ 6:15 ಎದ್ದಿದ್ದೆ. ನನಗೆ ನಿದ್ದೆ ಬರೋದು ಕಾಮನ್. ನಂಗೆ ಸ್ವಲ್ಪ ಮೈಕೈ ನಾನು ಮೂವಿ ಹಾಕಿದ್ನಾ, ಅದು ಹಿಂಗೆ ನೋಡ್ತೀನಿ ನೋಡ್ತಾ ಇದ್ರೆ ಹಂಗೆ ನಿದ್ದೆ ಮಾಡ್ಬಿಟ್ಟಿದ್ದೀನಿ ನಾನು. ಬೆಡ್ಶೀಟ್ ಬೇರೆ ನಿನ್ ಕೊಟ್ಟ ಅಮ್ಮ. ಅಕ್ಕ ಬೆಡ್ಶೀಟ್ ಕೊಟ್ಟಿಲ್ಲ ಅಂದಿದ್ರೆ ನಾನು ಎದ್ದಿರ್ತಿದ್ದೆ. ಅಕ್ಕ ಬೆಡ್ಶೀಟ್ ಬೇರೆ ಕೊಡ್ತಾ ಬೆಚ್ಚಗೆ ಅನ್ನಿಸ್ತಿತ್ತ, ನಿದ್ದೆ ಹೊಡೆದ್ಬಿಟ್ಟೆ ಹಂಗೆ ಫುಲ್ ಪೀಸ್ ಸ್ಲೀಪ್. ಬಾಮ ನೀನು ಮಲ್ಕೋ ಬಾಮ. ಪಾಪ ರಘುಗೆ ಏನೇನೋ ಮಾಡ್ತವ್ರೆ ಕರ್ಮ. ಸ್ಪಂದನ ಚೆನ್ನಾಗಿ ಕಾಣಿಸ್ತಿದ್ದಲ್ಲ. ಕಾವ್ಯ ಇನ್ನ ಸೂಪರ್. ಆಶಿಕನ ಕ್ಯೂಟ್ ಆಗಿ ಕಾಣಿಸ್ತಿದ್ದಾಳೆ, ಲಂಗ ದಾವಣಿ ಹಾಕೊಂಡು ಕ್ಯೂಟ್ ಆಗಿ ಕಾಣಿಸ್ತಿದ್ದಾಳೆ. ಸೊ ಇಷ್ಟೇ ಗೈಸ್. ಅಲ್ಲಿ ನೋಡಿ ನಮ್ಮ ಸಿರಿ ಹೆಂಗೆ ಎಗಿರ್ತಾಳೆ. ಸಿರಿ ಊಟ ಬೇಕಾ? ಅಸೈನ್ಮೆಂಟ್ ಮಾಡಬೇಕು ಮಮ್ಮಿ, 7 o'clockಗೆ ಎಬ್ಬರಿಸು ಅಂತ ಅಂದ್ರು. ಯಾರು ಅಮ್ಮ ಹೋಮ್ವರ್ಕ್ ಇದೆಯಾ ಅಂತ ಕೇಳ್ತು. ನಂದು ನೋಟ್ಸ್ ಬರೆಯೋದಿತ್ತಲ್ಲ, ಸರಿ ಅದನ್ನು ಬರೆಯೋಣ ಅಂತ ಹೇಳ್ಬಿಟ್ಟು ಇದ್ದೆ. 7 ಗಂಟೆಗೆ ಎದ್ದು ಬರೀತೀನಮ್ಮ ಅಂತ ಹೇಳ್ದೆ. ಅಮ್ಮಂಗೆ ಎಬ್ಬರಿಸು ಅಂದಿಲ್ಲ, ಅಮ್ಮ 7 ಗಂಟೆಗೆ ಎದ್ದು ಬರೀತೀನಿ ಅಂತ ಹೇಳ್ದೆ. 7 ಗಂಟೆಗೆ ಬರ್ತಲ್ಲ, ಹಂಗೂ 7:15 ಬಿಡ್ಸಿದೀನಿ ಮೇಗ ಒಳ್ಳೆ ನಾನು ನೀನು 7:15 ಎಬ್ಬರಿಸಿದ ಎಚ್ಚರನೇ ಆಗಿಲ್ಲ ನಿಜ. ನೀನು ಬಂದಿಲ್ಲ, ರಿಮೋಟ್ ಎತ್ಕೊಂಡಿದ್ದು ಅಷ್ಟೇ. ಆಮೇಲೆ ತಿರ್ಗಿ ಅಕ್ಕ ಎಬ್ಬರಿಸ್ತು ಎಷ್ಟೊತ್ತಿನಲ್ಲೋ, 8:30. ಎದ್ಬಿಟ್ಟು ಅಕ್ಕ ಏನೋ ಆಗೋಯ್ತು ಅನ್ನೋ ರೇಂಜ್. ಯಶು ಹೋಮ್ವರ್ಕ್ ಬರೀಲ್ವ ಯಶು ಅಂತು. ಹೋಮ್ವರ್ಕ್ ಇಲ್ಲಕ್ಕ, ನೋಟ್ಸ್ ಅದು ಮಲ್ಕೊ ಅಂದ್ಬಿಟ್ಟು ಮಲ್ಕೊಂಬಿಟ್ಟೆ. ನನ್ಗೆ ಗಾಬರಿ ಆಗೋಯ್ತು ನಿಮಿಷ. ಅಯ್ಯೋ 8:30 ಪಾಪ ನೈಟೆಲ್ಲ ಕುತ್ಕೊಂಡ್ ಬರಿಬೇಕೆ ನೋಡು ಅಂತ. ಹ್ಞೂ ಅಕ್ಕ, ಮೊನ್ನೆ ಹಂಗೆ ಕನ್ನಡ ನೋಟ್ಸ್ ಸಬ್ಮಿಟ್ ಮಾಡ್ಬೇಕಂದ್ಬಿಟ್ಟು ಅಮ್ಮ ಹೇಳ್ತು 1.5 ಗಂಟೆ ಬರ್ದಿದ್ದೀನಿ.
ಮಲ್ಕೊಂಬಿಟ್ಟಿದ್ಲು ಆಮೇಲೆ ಎದ್ಬಿಟ್ಟು ಬರೀತಾಳೆ. 8:30 ಗಂಟೆ ಮಲಗ್ಬಿಟ್ಟೆ, ಆಮೇಲೆ ಎದ್ದು 1:30 ಗಂಟೆ ಬರ್ತೀನಿ. ಏನು ಕೇಳಿಸ್ತಾನೆ ಇಲ್ಲ ರಘುಮತ್ ಸೌಂಡ್. ಇವರು ಈಗ ನ್ಯೂಸ್ ಬಂದಿರೋದ್ರಿಂದ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಏನಿದೆ. ನೀವು ಏನು 2 ಟೀಮ್ ಆಗಿದ್ರು ಅದೇ ಟೀಮ್ ಆಗಿದ್ರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ, ಬಾಯ್.